ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ. ಸ್ನೇಹಿತರೆ, ಇನ್ನೇನು ನಾಳೆಯಿಂದ ಆಫ್ಘಾನಿಸ್ತಾನ್ ವರ್ಸಸ್ ಇಂಡಿಯಾ T20 ಮ್ಯಾಚ್ ನಡೀತಾ ಇದೆ. ಅದು ಮೊದಲನೇ ಮ್ಯಾಚ್ ನಡೆಯೋದು ಮೊಹಾಲಿಯಲ್ಲಿ, ಎರಡನೇ ಮ್ಯಾಚ್ ಇಂದೋರಲ್ಲಿ, ಮೂರನೇ ಮ್ಯಾಚು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ ನಡೆಯುತ್ತೆ. ಆದರೆ ಇನ್ನೂ ಕೂಡ ಸ್ಕ್ವಾಡನ್ನು ಬಿಟ್ಟಿಲ್ಲ. ನಾನು ಹೇಳೋ ಪ್ರಕಾರ ಪ್ಲೇಯಿಂಗ್ 11 ಯಾವ ಥರ ಇರುತ್ತೆ, ನನ್ನ ಪ್ರಕಾರ ಪ್ಲೇಯಿಂಗ್ 11ನ ನಾನು ಕೂಡ ಗೆಸ್ ಮಾಡಿದ್ದೀನಿ. ಯಾರ್ಯಾರು ಆಡಿಸಿದ್ರೆ ಒಳ್ಳೆಯದು ಅಂತ ಅದನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ನನ್ನ ಒಂದು ಪ್ಲೇಯಿಂಗ್ 11 ಯಾವ ರೀತಿ ಇದೆ ನೋಡ್ಕೊಂಬರೋಣ. ಮೊದಲಿಗೆ ರೋಹಿತ್ ಶರ್ಮಾ ಕ್ಯಾಪ್ಟನ್ನು, ಆಮೇಲೆ ಯಶಸ್ವಿ ಜೈಸ್ವಾಲ್, ಶುಭಮ್ ಗಿಲ್, ವಿರಾಟ್ ಕೊಹ್ಲಿ, ಸಂಜು ಸ್ಯಾಮ್ಸನ್, ರಿಂಕು ಸಿಂಗ್, ಶಿವಮ್ ದುಬೆ, ಕುಲ್ದೀಪ್ ಯಾದವ್, ಮುಖೇಶ್ ಕುಮಾರ್, ಆವಿಷ್ ಖಾನ್, ಹರ್ಷದೀಪ್ ಸಿಂಗ್. ನೋಡಿ, ಇದು ಪ್ಲೇಯಿಂಗ್ 11 ನನ್ನ ಪ್ರಕಾರದ ಪ್ಲೇಯಿಂಗ್ 11. ನಾನು ಯಾಕೆ ಇವ್ರನ್ನೇ ಯಾಕೆ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ರೀಸನ್ ಕೊಟ್ಟು ಹೇಳ್ತಾ ಹೋಗ್ತೀನಿ. ನೋಡಿರಿ, ಮೊದಲಿಗೆ ರೋಹಿತ್ ಶರ್ಮಾ ಅವರು ಆಟನ ನೀವೆಲ್ಲ ವರ್ಲ್ಡ್ ಕಪ್ ODIಯಲ್ಲಿ ನೀವು ನೋಡಿರಲೇಬಹುದು. ಯಾಕಂದರೆ ತುಂಬ ಚೆನ್ನಾಗಿ T20 ಮ್ಯಾಚ್ ಥರನೇ ODI ವರ್ಲ್ಡ್ ಕಪ್ನ ಆಡಿದ್ದಾರೆ. ಸೊ ಹೀಗಿರುವಾಗ ಕ್ಯಾಪ್ಟನ್ಸಿ ಕೂಡ ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಿದ್ದಾರೆ, ಫೈನಲ್ವರೆಗೂ ನಡೆಸ್ಕೊಂಡು ಹೋಗಿದ್ದಾರೆ. ಹೀಗಿರುವಾಗ ನಾನು ರೋಹಿತ್ ಶರ್ಮಾ ಅವರನ್ನೇ ಕ್ಯಾಪ್ಟನ್ನೇ ಆಗಿ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಸ್ವಲ್ಪ ಆತುರ ತೋರಿಸಿದ್ರು ಕೂಡ ಕಡಿಮೆ ಬಾಲಲ್ಲಿ ಜಾಸ್ತಿ ರನ್ ಹೊಡೆಯೋ ಎಬಿಲಿಟಿ ಇದ್ದಾರೆ. ಜಾಸ್ತಿ ಹೊತ್ತು ಕ್ರೀಸಲ್ಲಿ ಇಲ್ದಿದ್ರೂ ಕೂಡ ಕಡಿಮೆ ಬಾಲಲ್ಲಿ ಜಾಸ್ತಿ ರನ್ ಹೊಡೆಯೋ ಎಬಿಲಿಟಿ ಇದೆ. ಮತ್ತು ಶುಭಮ್ ಗಿಲ್ ಅವರು, ಇವ್ರದ್ದು ಒಂದು ಮ್ಯಾಟ್ರ್ ನೀವು ಹೇಳಲೇಬೇಕು ಮತ್ತು ಕೇಳಿಸ್ಕೊಳ್ಳೇಬೇಕು. ಇತ್ತೀಚಿನ ದಿನಗಳಲ್ಲಿ ಶುಭಮ್ ಗಿಲ್ ಹೇಳ್ಕೊಳ್ಳೋ ಅಂಥ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಆದರೂ ಕೂಡ ಇದೊಂದು ಮ್ಯಾಚ್ ಕೊಡಬೇಕು, ಯಾಕಂದರೆ ಒಳ್ಳೆ ಟ್ಯಾಲೆಂಟ್ ಇರುವಂಥ ಬ್ಯಾಟ್ಸ್ಮನ್ ಶುಭಮ್ ಗಿಲ್. ಅದಕ್ಕೆ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅವರ ಬಗ್ಗೆ ನಾವು ಯಾರು ಮಾತಾಡೋಂಗೆ ಇಲ್ಲ ಅವ್ರ ಪರ್ಫಾರ್ಮೆನ್ಸ್ ಮೇಲೆ. ಯಾಕಪ್ಪ ಅಂದರೆ ಅಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಬಂದಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ. ಇದಾದಮೇಲೆ ಸಂಜು ಸ್ಯಾಮ್ಸನ್. ಹೌದು ಸ್ನೇಹಿತರೆ, ಸಂಜು ಸ್ಯಾಮ್ಸನ್ ಅವ್ರನ್ನ ನಾನು ಯಾಕೆ ಮಾಡಿದೆ ಅಂದರೆ, ತುಂಬ ಸಲ ಸಂಜು ಸ್ಯಾಮ್ಸನ್ ಅವರ ಫ್ಯಾನ್ಸ್ಗಳು ಸಂಜು ಸ್ಯಾಮ್ಸನ್ ಅವ್ರನ್ನ ಆಡಿಸ್ತಾ ಇಲ್ಲ ಅಂತ ಆರೋಪ ಮಾಡ್ತಾರೆ. ಈ ಬಾರಿ ಸಂಜು ಸ್ಯಾಮ್ಸನ್ ಅವ್ರಿಗೆ ಒಳ್ಳೆ ಚಾನ್ಸನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಈ ಚಾನ್ಸನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಳ್ಳಿಲ್ಲ ಅಂದರೆ ಮತ್ತೆ ಸಂಜು ಸ್ಯಾಮ್ಸನ್ ಅವರ ಫ್ಯಾನ್ಗಳು ಏನೂ ಕೂಡ ಕೇಳೋ ಆಗಿರಲ್ಲ. ಯಾಕಂದರೆ ಚಾನ್ಸ್ಗಳು ಕೊಡ್ತಾ ಇದ್ದಾರೆ ಅವರಿಗೂ ಕೂಡ, ಸಂಜು ಸ್ಯಾಮ್ಸನ್ ಅವರಿಗೆ ಈಗ ಬಂದಿದೆ ನೋಡಿ. ಮತ್ತು ರಿಂಕು ಸಿಂಗು, ಇವ್ರನ್ನಂತೂ ಬಿಡೋ ಮಾತೇ ಇಲ್ಲ ರಿಂಕು ಸಿಂಗ್ ಅವ್ರನ್ನ. ಯಾಕಪ್ಪ ಅಂದರೆ ಇಂಥ ಫಿನಿಷರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಫಿನಿಶಿಂಗ್ ರೋಲನ್ನು ನಿಭಾಯಿಸ್ತಾ ಇದ್ದಾರೆ ರಿಂಕು ಸಿಂಗು. ಅದರಿಂದ ಅವ್ರನ್ನ ನನ್ನ ಪ್ಲೇಯಿಂಗ್ 11ನಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಶಿವಮ್ ದುಬೆ. ನೋಡಿ ಸ್ನೇಹಿತರೆ, ಶಿವಮ್ ದುಬೆ ನಮ್ಮ RCB ಪರವಾಗೂ ಆಡಿದರು, ರಾಜಸ್ಥಾನ್ ಪರವಾಗೂ ಆಡಿದರು, ಮತ್ತು ಈಗ ಚೆನ್ನೈ ಪರವಾಗೂ ಆಡ್ತಾ ಇದ್ದಾರೆ. ನಾನು ಹೇಳೋದೇನಪ್ಪ ಅಂದರೆ ಶಿವಮ್ ದುಬೆ ಅವರ ಬಗ್ಗೆ, ಈ ವ್ಯಕ್ತಿಗೆ 4 ಹೊಡೆಯೋದಕ್ಕಿಂತ 6 ಹೊಡೆಯೋ ಎಬಿಲಿಟಿ ತುಂಬಾ ಇದೆ. ತೋಳಲ್ಲಿ ತುಂಬ ಬಲ ಇದೆ, 6 ಹೊಡೆಯೋ ಕೆಪಾಸಿಟಿ ಇದೆ. ಹಂಗಿರುವಾಗ ಇವ್ರನ್ನ ಹಾಕ್ಕೊಳ್ಳೇಬೇಕು. ಮತ್ತು ಬ್ಯಾಟಿಂಗ್ ಅಷ್ಟೇ ಅಲ್ಲ, ಬೌಲಿಂಗಲ್ಲೂ ಕೂಡ ಕಮಾಲ್ ಮಾಡೋ ಸಾಧ್ಯತೆ ಇದೆ. ಈ ಯೂತ್ ಕ್ರಿಕೆಟ್ ಸ್ಟಾರ್ಗೆ ಒಂದು ಅವಕಾಶ ಕೊಡಬೇಕು ಅಂತ ನಾನು ಬಯಸ್ತೀನಿ. ಮತ್ತು ಕುಲ್ದೀಪ್ ಯಾದವ್, ಇವರು ಗೂಗ್ಲಿ ಎಸೆಯೋದ್ರಲ್ಲಿ ನಂಬರ್ 1. ವರ್ಲ್ಡ್ ಕಪ್ಪಲ್ಲೆಲ್ಲ ಇವ್ರ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಆದರೆ ಫೈನಲ್ ಮ್ಯಾಚಲ್ಲಿ ಅಷ್ಟು ಪರ್ಫಾರ್ಮೆನ್ಸ್ ಬಂದಿಲ್ಲ ಕೂಡ. ಆದರೂ ಕೂಡ ನಾನು ಇವ್ರನ್ನ ಓಕೆ ಅಂತ ಅಕ್ಸೆಪ್ಟ್ ಮಾಡ್ತೀನಿ. ಮತ್ತು ಮುಖೇಶ್ ಕುಮಾರ್ ಅವರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಕೂಡ ಕೆಲವೊಂದು ಮ್ಯಾಚ್ಗಳಲ್ಲಿ ಒಳ್ಳೆ ವಿಕೆಟನ್ನು ತೆಗೆದಿದ್ದಾರೆ. ಸೊ ಅದರಿಂದ. ಮತ್ತು ಆವಿಷ್ ಖಾನ್ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ರೀ. ಒಳ್ಳೊಳ್ಳೆ ವಿಕೆಟ್ 4-5 ವಿಕೆಟ್ ಎಲ್ಲ ತೊಗೊಂಡಿದ್ದಾರೆ T20. ಇವರು ಸೌತ್ ಆಫ್ರಿಕಾ ವಿರುದ್ಧ ಆಡಿದ್ರಲ್ಲ ಅವಾಗೆಲ್ಲ. ಸೊ ಅದರಿಂದ ನಾನು ಆವಿಷ್ ಖಾನ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಹರ್ಷದೀಪ್, ಬೌಲರಲ್ಲಿ ಒಳ್ಳೆ ಯಾರ್ಕರ್ ಎಸೆಯೋದು ಅಂದರೆ ಅದು ಹರ್ಷದೀಪ್ ಅವ್ರನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ.
ಇಷ್ಟು ನನ್ನ ಪ್ಲೇಯಿಂಗ್ ಲೆವೆನ್ನು. ನನ್ನ ಪ್ಲೇಯಿಂಗ್ ಲೆವೆನ್ ಪ್ರಕಾರ ಹೋಗೋದಾದರೆ ಇಷ್ಟ ಆಗುತ್ತೆ. ಇದರಲ್ಲೊಂದು 2-3 ಜನ ಮಿಸ್ ಆಗಬಹುದೇನೋ. ಸ್ಕ್ವಾಡಲ್ಲಿ ಇರ್ತಾರೆ, ಒಂದು 20 ಜನ ಇರ್ತಾರೆ, 20 ಜನನೂ ಆಡ್ಸೋಕ್ಕಾಗಲ್ವಲ್ಲ. ಯಾರಿಗಾರ ನೀವು ಆ ಥರ ನೋಡಿದ್ರೆ ಎಲ್ಲರೂ ಚೆನ್ನಾಗಿ ಆಡೋರೆ, ಆ ಥರ ಇದ್ದಾರೆ. ಸೊ ಅದರಿಂದ ನಾನು ಫಿಲ್ಟ್ರ್ ಮಾಡಿ ಇಷ್ಟು ಮಾಡಿದ್ದೀನಿ. ನಿಮಗೇನನ್ಸುತ್ತೆ ಈ ಪ್ಲೇಯಿಂಗ್ ಲೆವೆನ್ ಬಗ್ಗೆ? ತಪ್ಪದೆ ಕಾಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.